ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಪ್ರತಿದಿನ ಬೆಳಗ್ಗೆ ನಿಮ್ಮನ್ನು ಎದ್ದೇಳಿಸುವುದಕ್ಕಾಗಿ, ನಿಮ್ಮೆಲ್ಲರಿಗೆ ವಂದನೆ ಹೇಳುವುದಕ್ಕಾಗಿ, ದೇವರ ವಾಕ್ಯ ನಿಮಗೆ ಸಾರುವುದಕ್ಕಾಗಿ, ದೇವರು ನನಗೆ ಕೊಟ್ಟ ಅವಕಾಶಕ್ಕಾಗಿ ಆತನಿಗೆ ಸ್ತುತಿಸುತ್ತೇನೆ. ನೀವು ಕೂಡ ಎಷ್ಟೋ ಆಸೆಯಿಂದ ಆಸಕ್ತಿಯಿಂದ ಕಾದು ಎದುರು ನೋಡ್ತಾ ಇದ್ದೀರಿ ಎಂಬುದಾಗಿ, ಎಷ್ಟೋ ಆಶೀರ್ವದಿಸಲ್ಪಡ್ತಾ ಇದ್ದೀರಿ ಎಂಬುದಾಗಿ ತಿಳಿಸುತ್ತಿರುವ ನಿಮ್ಮೆಲ್ಲರಿಗಾಗಿ ದೇವರಿಗೆ ನಾನು ಎಷ್ಟೋ ಸ್ತೋತ್ರ ಸಲ್ಲಿಸುತ್ತೇನೆ. ಬನ್ನಿರಿ, ಈ ಉದಯ ಕಾಲದಲ್ಲಿ ಮತ್ತೊಮ್ಮೆ ಆತನ ಮಾತುಗಳನ್ನು ಧ್ಯಾನಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಶ್ರೇಷ್ಠನಾದ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿಮ್ಮ ಮಾತು ನಮಗೆ ಬೇಕು ದೇವರೇ. ನಿಮ್ಮ ಜೊತೆ ಇರುವಿಕೆ, ನಿಮ್ಮ ಸನ್ನಿಧಿ ನಮಗೆ ಬೇಕು ದೇವರೇ. ಈ ಭಯಂಕರವಾದ ಲೋಕದಲ್ಲಿ ನಿಮ್ಮ ಸಾಕ್ಷಿಯಾಗಿ ಬದುಕಬೇಕಾದರೆ ನಿಮ್ಮ ಅಭಿಷೇಕ ನಮ್ಮ ಮೇಲಿರಬೇಕು ದೇವರೇ. ಪರಿಶುದ್ಧಾತ್ಮನ ನಡೆಸುವಿಕೆ ನಮಗೆ ಬೇಕು ದೇವರೇ. ಅದಕ್ಕಾಗಿಯೇ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ. ಯಾರ್ಯಾರು ಎಲ್ಲಿಂದ ಈ ಕಾರ್ಯಕ್ರಮ ವೀಕ್ಷಿಸುತ್ತಾ ಇದ್ದಾರೋ ಅವರೆಲ್ಲರನ್ನು ದರ್ಶಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನೀವು ಇಂಡಿಯಾದಲ್ಲಿರುವುದಾದರೆ ನಿಮಗೆ ಗುಡ್ ಮಾರ್ನಿಂಗ್. ಇತರ ದೇಶ ಯುರೋಪ್ನಲ್ಲಿರುವುದಾದರೆ ಮೇ ಬಿ ಇಟ್ ಈಸ್ ಈವ್ನಿಂಗ್, ಗುಡ್ ಈವ್ನಿಂಗ್ ಆಸ್ ವೆಲ್, ಗುಡ್ ಆಫ್ಟರ್ನೂನ್. whatever that side time may be, it is right time to meditate the word of God. ಹೌದಲ್ಲವೋ? ಯಾವುದೇ ಸಮಯದಲ್ಲಾಗಲಿ ದೇವರ ಮಾತು ಧ್ಯಾನಿಸುವಂಥದ್ದು ನಮಗೆ ಎಷ್ಟೋ ಮೇಲುಕರವಾಗಿದೆ. ಒಂದು ವೇಳೆ ಲೈವ್ನಲ್ಲಿ ವೀಕ್ಷಿಸಲು ಆಗದಿದ್ದರೆ ಬೇರೆ ಸಮಯದಲ್ಲಿ ವೀಕ್ಷಿಸುತ್ತಿರುವುದಾದರೆ ಈ ಮಾತುಗಳು, ಈ ದೇವರ ಮಾತುಗಳು ನಮಗೆ ಉಜ್ಜೀವನವನ್ನುಂಟು ಮಾಡಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತವೆ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಿಂದ ಓದುತ್ತಿದ್ದೇನೆ, ಗಮನ ಕೊಟ್ಟು ಕೇಳಿ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿದ್ದಾನೆ. ಆದುದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಇಲ್ಲಿ ಪ್ರಿಯರಾದ ಮಕ್ಕಳೇ ಅನ್ನುವಾಗ ಚಿಕ್ಕ ಮಕ್ಕಳಿಗೆ ಇಲ್ಲಿ ಹೇಳ್ತಾ ಇಲ್ಲ ಪ್ರಿಯರೇ. ಈ ಮಾತು ಬರೆದಿರುವ ಯೋಹಾನನು ದಿನತುಂಬಿದ ವೃದ್ಧಾಪ್ಯದಲ್ಲಿ ಬಹು ವೃದ್ಧನಾಗಿ, 100ಕ್ಕಿಂತಲೂ ಹೆಚ್ಚು ವರ್ಷ ವಯಸ್ಸುಳ್ಳವನಾದ ವೃದ್ಧನಾಗಿ, ಅನೇಕ ಅನುಭವಗಳನ್ನು ಹೊಂದಿಕೊಂಡವನಾಗಿ, ಆ ದಿನದ ವಿಶ್ವಾಸಿಗಳಿಗೆ ಒಬ್ಬ ತಂದೆಯಂತೆ ಹಿರಿಯವನಾಗಿದ್ದ. ಒಬ್ಬ ಯೌವನಸ್ಥನಾಗಿ ಯೇಸು ಕ್ರಿಸ್ತನ ಶಿಷ್ಯನಾಗಿ ಯೇಸುವನ್ನು ಹಿಂಬಾಲಿಸಿದ ಯೋಹಾನನು ಯೋಹಾನ ಸುವಾರ್ತೆಯಲ್ಲಿ, ಹಾಗೆಯೇ ಯೋಹಾನ ಬರೆದ ಮೊದಲನೇ ಪತ್ರಿಕೆ, 2ನೇ ಪತ್ರಿಕೆ, 3ನೇ ಪತ್ರಿಕೆ ಮತ್ತು ಪ್ರಕಟಣೆ, ಯೋಹಾನನು ಯೇಸುವಿನ ಹೃದಯದೊಳಗಿಂದ ಆತನನ್ನು ಮುಖಾಮುಖಿಯಾಗಿ ನೋಡುತ್ತಾ ಕಲಿಯುತ್ತಾ ಇರುವುದರೊಳಗಡೆಯಿಂದ, ಕರ್ತನು ಕೊಟ್ಟಂತಹ ದರ್ಶನಗಳೊಳಗಿಂದ ಬರೆಯಲ್ಪಟ್ಟಿರುವ ಎಷ್ಟೋ ಅನುಭವಗಳೆಲ್ಲ ನಮಗೋಸ್ಕರ ಭದ್ರಪಡಿಸಲಾಗಿವೆ ಪರಿಶುದ್ಧಾತ್ಮನ ಮೂಲಕ. ಯೋಹಾನ ಯಾವಾಗಲೂ ಯೇಸುವಿನ ಎದೆಗೆ ವರ್ಗಿಕೊಂಡಿರ್ತಿದ್ದ. ಯಾವಾಗಲೂ ಆತನ ಎದೆಗೆ ವರ್ಗಿಕೊಂಡು ಆತನ ಪ್ರೀತಿಯನ್ನು ಸವೆದಿದ್ದ, ಆತನ ಶ್ರೇಷ್ಠತೆಯನ್ನು ಗುರುತಿಸಿದ. ದೇವರನ್ನು ಪ್ರೀತಿಸುವಂಥವರು ದೇವರ ಸ್ವಭಾವವುಳ್ಳವರಾಗಿರ್ತಾರೆ, ದೇವರ ಮನಸ್ಸು ಅರಿತವರಾಗಿರ್ತಾರೆ, ಆತನ ಸಾರೂಪ್ಯ ಹೊಂದಿಕೊಳ್ತಾರೆ. ಎಷ್ಟೋ ಹಿಂಸೆಗೊಳಗಾಗಿ ಉಳಿದ ಶಿಷ್ಯರೆಲ್ಲ ರಕ್ತಸಾಕ್ಷಿಗಳಾಗಿ ಮರಣ ಹೊಂದಿದ್ರು. ಆದರೆ ಯೋಹಾನನಿಗೆ ಎಷ್ಟೇ ಚಿತ್ರ ಹಿಂಸೆ ಕೊಟ್ಟರೂ ಸಾಯದೇ ಇದ್ದಾಗ ಅವನಿಗೆ ಪದ್ಮೋಸ್ ದ್ವೀಪದಲ್ಲಿ ಹಾಕುತ್ತಾರೆ. ಅಲ್ಲಿ ಪ್ರಕಟಣೆ ಪುಸ್ತಕವನ್ನು ಅವನು ಕರ್ತನ ದರ್ಶನದ ಮೇರೆಗೆ ಬರೆಯುತ್ತಾನೆ. ಈ ಅಂತ್ಯಕಾಲದಲ್ಲಿ ಆ ಪ್ರಕಟಣೆಯಲ್ಲಿರುವಂತಹ ಅನೇಕ ಮರ್ಮಗಳು ಈಗಾಗಲೇ ನೆರವೇರುತ್ತಿವೆ. ಆತನ ಬರೋಣದ ಸೂಚನೆ ನಾವು ಗಮನಿಸುತ್ತಿದ್ದೇವೆ. ಈ ಅಂತ್ಯಕಾಲದಲ್ಲಿ ನಾವು ವಿಪರೀತವಾದ ಪರಿಸ್ಥಿತಿಗಳನ್ನು ನೋಡುತ್ತಿರುವಾಗ ನಿಜವಾಗ್ಲೂ ಹೇಳಿರಿ, ಲೋಕದಲ್ಲಿರುವಂಥವರು ಶ್ರೇಷ್ಠರಾಗಿದ್ದಾರೋ ಇಲ್ಲವೇ ಯೇಸುವನ್ನು ಅಂಗೀಕರಿಸಿದವರು ಶ್ರೇಷ್ಠರಾಗಿದ್ದಾರೋ? ಉನ್ನತವಾದ ಆಸ್ತಿಪಾಸ್ತಿಗಳು, ಅನೇಕ ಸಂಪತ್ತನ್ನು ಕೂಡಿಟ್ಟುಕೊಂಡಂಥವರು, ಬಲಾಧಿಕಾರ ಉಳ್ಳಂಥವರು ದೇವರ ಮಕ್ಕಳಾಗಿದ್ದಾರೋ ಇಲ್ಲವೇ ಲೋಕಸ್ಥರಾಗಿದ್ದಾರೋ ಎಂದು ನೋಡುವುದಾದರೆ ಖಚಿತವಾಗಿಯೂ ಲೋಕಸ್ಥರೇ ಇದ್ದಾರೆ. ಹಾಗಾದರೆ ಯೇಸುವನ್ನು ನಂಬಿ ಏನು ಪ್ರಯೋಜನ? ಆತನಿಗೆ ನಂಬಿದ ನನಗೆ ಯಾಕೆ ಈ ಸ್ಥಿತಿ ಎಂಬುದಾಗಿ ಈ ದಿನ ಎಷ್ಟೋ ಜನ ವಿಶ್ವಾಸಿಗಳು ಕೂಡ ಬಲಹೀನರಾಗಿ ಚದರಿ ಹೋಗ್ತಿದ್ದಾರೆ. ಅಂಥವರನ್ನು ಉದ್ದೇಶಿಸಿ ಹೇಳ್ತಾನೆ, ನೀವು ಇನ್ನು ಚಿಕ್ಕ ಮಕ್ಕಳಂತೆ ವರ್ತಿಸಬೇಡಿರಿ. ನಿಮ್ಮ ಕರ್ತನ ಶ್ರೇಷ್ಠತೆಯನ್ನು ನೀವು ಗುರುತಿಸಿರಿ. ಪ್ರಿಯರಾದ ಮಕ್ಕಳೇ, ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಿ.
ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿದ್ದಾನೆ. ಆದ್ದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸುವಿರಿ. ಅವರು ಲೋಕದಿಂದ ಹುಟ್ಟಿದವರಾದ್ದರಿಂದ ಲೋಕಾನುಸಾರವಾಗಿಯೇ ಮಾತಾಡುತ್ತಾರೆ. ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಿ, ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ. ದೇರ್ ಇಸ್ ಓನ್ಲಿ 2 ವಿಧವಾದ ಗುಂಪುಗಳಿವೆ. ಎಷ್ಟೇ ದೇಶಗಳಾಗಿ, ಭಾಷೆಗಳಾಗಿ, ಕುಲ, ಜಾತಿ, ಮತಗಳಾಗಿ ಭೇದಿಸಿಕೊಂಡರೂ ಕೂಡ ದೇವರನ್ನು ಅರಿತುಕೊಂಡವರು, ದೇವರನ್ನು ಅರಿತುಕೊಳ್ಳದೇ ಇರುವವರು, ವಿಶ್ವಾಸಿಗಳು, ಅವಿಶ್ವಾಸಿಗಳು, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಲಾರದ 2 ಗುಂಪುಗಳಿವೆ. ನೀವು ಯಾವ ಗುಂಪಿನವರು? ನೀವು ದೇವರನ್ನು ಅರಿತವರಾಗಿರೋದಾದರೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಕ್ರಿಸ್ತನು ನಿಮಗೋಸ್ಕರ ಮರಣ ಹೊಂದಿದ್ದಾನೆಂದು ನಂಬಿ ವಿಶ್ವಾಸದಿಂದ ಆತನ ರಕ್ತದಿಂದ ತೊಳೆಯಲ್ಪಟ್ಟು ಪಾಪ ಕ್ಷಮಾಪಣೆ ಹೊಂದಿಕೊಂಡಿರುವುದಾದರೆ ನೀವು ದೇವರ ಸಂಬಂಧಿಗಳು, ದೇವರ ಮಕ್ಕಳು. ಯಾವಾಗ ನಮ್ಮ ಹೃದಯದಲ್ಲಿ ಯೇಸುವನ್ನು ನಮ್ಮ ರಾಜನನ್ನಾಗಿ ಅಂಗೀಕರಿಸುತ್ತೇವೋ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ಶುದ್ಧ ಹೃದಯದಲ್ಲಿ ಕ್ರಿಸ್ತನು ಇರುತ್ತಾನೆ ಎಂದು ನಾವು ನಂಬಿಕೆ ಇಡಬೇಕು. ಯೇಸು ಇಲ್ಲದ ಸ್ಥಳ ಸೈತಾನನ ನೆಲೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಲೋಕ ಸಂಬಂಧಿಗಳು ಲೋಕದವರಂತೆ ವರ್ತಿಸ್ತಾರೆ. ಇಹಲೋಕಾಧಿಪತಿಯಾದ ಸೈತಾನನ ಚಿತ್ತಾನುಸಾರವಾಗಿ, ಇಷ್ಟಾನುಸಾರವಾಗಿ ಅವರು ನಡೆದುಕೊಳ್ತಾರೆ. ನಾವು ದೇವರಿಂದ ಹುಟ್ಟಿದವರಾಗಿರುವುದರಿಂದ ಲೋಕದಲ್ಲಿದ್ದಾಗಿಯೂ ಕೂಡ ನಾವು ದೇವರ ಸಂಬಂಧಿಗಳಾಗಿರೋದ್ರಿಂದ ನಾವು ದೇವರ ಮನಸ್ಸುಳ್ಳವರಾಗಿ ಜೀವಿಸಬೇಕು. ಲೋಕವನ್ನು ಪ್ರೀತಿಸಬಾರದು. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬಾರದು. ಲೋಕದಲ್ಲಿರುವವುಗಳು ಅಂದರೆ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಇವು ದೇವರಿಂದ ಹುಟ್ಟಿದವುಗಳಲ್ಲ. ಯಾವಾಗ ನಾವು ಯೇಸುವನ್ನು ನಂಬಿದ್ದೇವೋ ನಾವು ಈ ಲೋಕದಲ್ಲಿರುವಂತಹ ಲೋಕಸ್ಥರಿಗೆ ವೈರಿಗಳಂತೆ, ವಿರೋಧಿಗಳಂತೆ ನಾವಿರಬಹುದು. ಒಂದು ವೇಳೆ ಅವರು ನಮಗೆ ಆ ರೀತಿ ಭಾವಿಸಿಕೊಳ್ಳಬಹುದು. ಆದರೆ ನೀವು ಭಯಪಡುವ ಅವಶ್ಯಕತೆಯಲ್ಲ, ಚಿಂತಿಸುವ ಅಗತ್ಯವಿಲ್ಲ. ಯಾಕೆಂದರೆ ನಿಮ್ಮಲ್ಲಿ ಇರುವ ಆತನು ಲೋಕದಲ್ಲಿರುವವನಿಗಿಂತಲೂ ಹೆಚ್ಚಿನವನಾಗಿದ್ದಾನೆ. ಇಹಲೋಕಾಧಿಕಾರಿಯಾದ ಸೈತಾನನಿಗಿಂತಲೂ ತನ್ನ ಸ್ವರಕ್ತವನ್ನು ಕೊಟ್ಟು ಕೊಂಡುಕೊಂಡಿರುವ, ಪಾತಾಳ ಜಯಿಸಿರುವಂತಹ, ಮರಣವನ್ನು ಜಯಿಸಿರುವಂತಹ ಕರ್ತನಾದ ಯೇಸುಕ್ರಿಸ್ತನು ಹೆಚ್ಚಿನವನು. ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ನಾಮವಾಗಿ ಆತನ ನಾಮ ಹೆಚ್ಚಿಸಲ್ಪಟ್ಟಿದೆ. ಆತನ ನಾಮಕ್ಕೆ ಎಲ್ಲ ಮೊಳಕಾಲು ಊರಲ್ಪಟ್ಟು ಎಲ್ಲ ನಾಲಿಗೆ ಆತನೇ ಒಡೆಯನೆಂದು ಒಪ್ಪಿಕೊಳ್ಳಬೇಕು, ಹಾಗೆ ನಿರ್ಣಯಿಸಲ್ಪಟ್ಟಿದೆ. ಇಂತಹ ದೊಡ್ಡ ಯೇಸುವನ್ನು ನೀವು ಅರಿತುಕೊಂಡಿರುವುದರಿಂದ ನೀವು ಲೋಕವನ್ನು ಜಯಿಸುತ್ತೀರಿ. ನೀವು ಜಯಿಸುತ್ತೀರಿ ಎಂಬುದಾಗಿ ಅಲ್ಲಿಲ್ಲ, ಜಯಿಸಿದ್ದೀರಿ. ನೀವು ಇನ್ನೂ ಸೋಲಿಗೆ ಒಳಗಾದವರಾಗಿದ್ದೀರಿ ಅಂದುಕೊಳ್ತಾ ಇದ್ದೀರಿ. ಆದರೆ ಯಾವತ್ತೋ ಸೈತಾನನ ತಲೆ ಜಜ್ಜಿ ಹಾಕಲ್ಪಟ್ಟಿದೆ. ಸುಮ್ಮನೆ ಅವನು ಬಾಲ ಅಲ್ಲಾಡಿಸ್ತಾ ಇದ್ದಾನೆ. ಅವನ ಬಾಲ ನೋಡಿ ನಾವು ಭಯಪಡ್ತಿದ್ದೇವೆ. ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಿ, ಕ್ರಿಸ್ತನ ಸಂಬಂಧಿಯಾಗಿದ್ದೀರಿ ಎಂದು ಸುಮಾರು 10 ಸಾರಿ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ. ಲೌಕಿಕವಾಗಿ ನಾವು ನಡ್ಕೊಳ್ಳೋದಿಲ್ಲ, ಲೌಕಿಕ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಳ್ಳೋದಿಲ್ಲ, ಲೋಕ ಕಾರ್ಯಕ್ಕೆ ನಾವು ಒಳಗಾಗೋದಿಲ್ಲ. ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಿ. ಲೋಕದಲ್ಲಿರುವವನಿಗಿಂತಲೂ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿದ್ದಾನೆ, ಅಂದರೆ ಸೈತಾನನಿಗಿಂತಲೂ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೆಚ್ಚಿನವನಾಗಿದ್ದಾನೆ ಎಂಬುದು ನಿಮ್ಮ ಮನಸ್ಸಲ್ಲಿ ನಂಬಿಕೆ ಇಡಿರಿ, ಅನುಭವಿಸಿರಿ ಆತನ ಶಕ್ತಿಯನ್ನು ನಿಮ್ಮ ಜೀವಿತದಲ್ಲಿ. ನಾವು ಸೈತಾನನೊಂದಿಗೆ ಹೋರಾಡ್ಲಿಕ್ಕಾಗಲ್ಲ ಪ್ರಿಯರೇ, ಆದರೆ ನಮ್ಮ ಪಕ್ಷದಲ್ಲಿ ಹೋರಾಡುವ ಕರ್ತನು ನಮಗಿರುವುದರಿಂದ ಜಯ ನಮ್ಮದೇ. ಅವರು ಲೋಕ ಸಂಬಂಧವಾದವರಾಗಿರುವುದರಿಂದ ಲೋಕ ಸಂಬಂಧವಾಗಿ ಮಾತಾಡ್ತಾರೆ ಮತ್ತು ಲೋಕವು ಅವರ ಮಾತು ಕೇಳುತ್ತದೆ. ಲೋಕ ಸಂಬಂಧಿಕರು ಲೌಕಿಕವಾಗಿ ಮಾತನಾಡುತ್ತಾರೆ. ಕುಯುಕ್ತಿಗಳು, ಯುಕ್ತಿಗಳು, ತಂತ್ರ, ಉಪಾಯಗಳು, ಎಷ್ಟೋ ವಿಧಾನದಲ್ಲಿ ಲೋಕದಲ್ಲಿರುವಂತಹ ಮನುಷ್ಯರು ಮೋಸ ಮಾಡ್ತಾ ಇದ್ದಾರೆ ನೋಡಿ. ಒಬ್ಬರನ್ನೊಬ್ಬರು ಹೇಗೆ ವಿಮರ್ಶಿಸಿಕೊಳ್ತಾರೆ ನೋಡಿ. ಲೋಕವೆಲ್ಲ ಅವರ ಮಾತೇ ಕೇಳುತ್ತೆ. ನಮಗೆ ಬರಬ್ಬನು ಬೇಕು ಎಂಬುದಾಗಿ ಕೋರಿಕೊಂಡ್ರಲ್ಲವೇ, ನಮಗೆ ಲೋಕವೇ ಬೇಕು, ನಮಗೆ ಅನ್ಯಾಯಗಾರರೇ ಬೇಕು ಎಂಬಂತೆ ಈ ದಿನಮಾನಗಳಲ್ಲಿಯೂ ನಾವು ನೋಡ್ತಿದ್ದೇವೆ ಪ್ರಿಯರೇ. ನೀತಿಗೋಸ್ಕರ ನಿಜವಾಗಿಯೂ ನಿಲ್ಲುವಂಥವರು ಯಾರು ಕೋರಿಕೊಳ್ತಾರೆ ಹೇಳಿ? ಪರಿಶುದ್ಧರಾಗಿ ಜೀವಿಸಬೇಕೆಂದು ಯಾರು ಆಶಿಸುತ್ತಿದ್ದಾರೆ ಹೇಳಿ? ಲೋಕ ತ್ಯಜಿಸುವಂಥದ್ದು ಮನುಷ್ಯರಿಗೆ ಎಷ್ಟೋ ಒಂದು ಹಗೆತನ ಆಗ್ಬಿಟ್ಟಿದೆ. ಕಾರಣ ನಾವು ಲೋಕಾನುಸಾರವಾಗಿ ವರ್ತಿಸುತ್ತಾ ಇಲ್ಲ. ವಾಕ್ಯ ಏನು ಹೇಳುತ್ತೆ? ನಾವು ದೇವರ ಸಂಬಂಧಿಗಳು, ನಾವು ದೇವರನ್ನು ಅರಿತವರಾಗಿದ್ದೇವೆ. ನಮ್ಮ ಮಾತು ಕೇಳುವನು, ದೇವರ ಸಂಬಂಧಿ ಇಲ್ಲದವನು ನಮ್ಮ ಮಾತು ಕೇಳೋದಿಲ್ಲ. ಇದರಿಂದ ಸತ್ಯ ಸ್ವರೂಪಿಯಾದ ಆತ್ಮ ಯಾವುದೆಂದು, ಭ್ರಮಗೊಳಿಸುವ ಆತ್ಮ ಯಾವುದೆಂದು ನಾವು ತಿಳಿದುಕೊಳ್ಳಬಲ್ಲೆವು. ನಾನು ಹೇಳೋದೇನಾದರೂ ಅರ್ಥ ಆಗ್ತಿದೆಯಾ ನಿಮಗೆ? ನೀವು ಯೇಸುವನ್ನು ನಂಬಿದ್ದೀರಾ? ನಿಮ್ಮ ಪಾಪ ಒಪ್ಪಿಕೊಂಡು ಬಿಟ್ಟು ಬಿಟ್ಟಿದ್ದೀರಾ?
ಯೇಸುವಿನ ಶ್ರೇಷ್ಠತೆಯನ್ನು ಅನುಭವಿಸಿದ್ದೀರಾ? ಆತನನ್ನು ನಿಮ್ಮ ಹೃದಯದಲ್ಲಿ ಆಹ್ವಾನಿಸಿದ್ದೀರಾ? ನಿಮ್ಮ ಹೃದಯದಲ್ಲಿ ಆತನು ವಾಸವಾಗಿದ್ದಾನಾ? ಹಾಗಾದರೆ ನಾನು ಹೇಳುವ ಮಾತುಗಳು ನಿಮ್ಮ ವಿಷಯದಲ್ಲಿ ನೆರವೇರುತ್ತವೆ. ನಿಮ್ಮೊಳಗೆ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತಲೂ ಹೆಚ್ಚಿನವನಾಗಿದ್ದಾನೆ. ಸೈತಾನನಿಗೆ ಭಯಪಡುವ ಅವಶ್ಯಕತೆ ನಮಗಿಲ್ಲ. ಲೋಕಕ್ಕೆ ಬಾಗುವ ಅವಶ್ಯಕತೆ ನಮಗಿಲ್ಲ. ಲೋಕಸ್ಥರ ಮಾತುಗಳಿಗೆ ಭಯಪಡುವ ಅವಶ್ಯಕತೆ ನಮಗೆ ಇಲ್ಲ. ಲೋಕಾನುಸಾರವಾಗಿ ವರ್ತಿಸಬೇಕಾದಂತಹ ಪರಿಸ್ಥಿತಿ ನಮಗೀಗ ಇಲ್ಲವೇ ಇಲ್ಲ. ನಾವು ಕ್ರಿಸ್ತನಲ್ಲಿ ನೂತನ ವ್ಯಕ್ತಿಯಾಗಿದ್ದೇವೆ. ನಮ್ಮ ದೇಶ ಪರಲೋಕವಾಗಿದೆ. ಅವರ್ ಸಿಟಿಜನ್ಶಿಪ್ ಈಸ್ ಇನ್ ಹೆವೆನ್. ನಮ್ಮ ನಾಗರಿಕತೆ ಪರಲೋಕವಾಗಿದೆ. ನಾವು ಲೋಕದಲ್ಲಿದ್ರೂ ಕೂಡ ಲೋಕಸ್ಥರಲ್ಲ. ನಾವು ಈ ಲೋಕದಲ್ಲಿ ಪ್ರಯಾಣಿಕರು, ಯಾತ್ರಿಕರು ಆಗಿದ್ದೇವೆ. ಈ ದಿನ ನಾವು ಇಹಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಪರಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ ಎಂಬುದಾಗಿ ಇಹಲೋಕದ ಮನುಷ್ಯರು ಗುರುತಿಸುವ ಹಾಗೆ ನಮ್ಮ ಮಾತಿನಲ್ಲಿ, ವರ್ತನೆಯಲ್ಲಿ, ನಮ್ಮ ಜೀವಿತದಲ್ಲಿ, ಕ್ರಿಯೆಗಳಲ್ಲಿ ನಾವು ತೋರಿಸಿಕೊಡಬೇಕು. ದೇವರಲ್ಲಿ ನಂಬಿಕೆ ಇಟ್ಟಂಥವನು ಹೆದರುವುದಿಲ್ಲ, ಅಂಜುವುದಿಲ್ಲ, ಭಯಪಡುವುದಿಲ್ಲ, ಭೀತಿಗೊಳಗಾಗುವುದಿಲ್ಲ, ಲೋಕಕ್ಕೆ ಆಕರ್ಷಿತನಾಗುವುದಿಲ್ಲ. ಲೋಕ ಕೊಡುವಂತಹ ತಾತ್ಕಾಲಿಕವಾದ ಸಂತೋಷಕ್ಕಾಗಿ ತವಕ ಪಡುವುದಿಲ್ಲ. ದೇವರನ್ನು ಪ್ರೀತಿಸಿದಂತಹ ವ್ಯಕ್ತಿಗಳಲ್ಲಿ ಪೌಲನಂತಹ ಭಕ್ತನನ್ನು ನಾವು ನೋಡುವಾಗ, ನನಗೆ ಲಾಭವಾಗಿರುವವುಗಳನ್ನು ನಾನು ನಷ್ಟವೆಂದೆಣಿಸುತ್ತೇನೆ, ಈ ಲೋಕವನ್ನು ನಾನು ಕಸವೆಂದೆಣಿಸುತ್ತೇನೆ ಅನ್ನುತ್ತಾನೆ. ಈ ಲೋಕ ಅವನಿಗೆ ಕಸದಂತಿದೆ ಅಂತೆ. ಈ ಆಸ್ತಿ, ಸಂಪತ್ತು, ಅಂತಸ್ತು, ಈ ಅಧಿಕಾರಗಳು, ಈ ಧನಮೋಸ, ಇದೆಲ್ಲವೂ ಅಷ್ಟೇ ಅಲ್ಲ, ನವನಾಗರಿಕತೆಯಿಂದ ಕೂಡಿರುವ ಆಕರ್ಷಣೆ, ಸುಖ, ಭೋಗ ಎನ್ನುವಂಥದ್ದೆಲ್ಲವೂ ತಾತ್ಕಾಲಿಕವಾಗಿದೆ. ಅದು ನನಗೆ ಕಸಕ್ಕೆ ಸಮಾನ ಅನ್ನುತ್ತಾನೆ. ನಾನು ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳಿಗಾಗಿ ಓಡುತ್ತಿದ್ದೇನೆ ಅನ್ನುತ್ತಾನೆ. ಓ ಕ್ರೈಸ್ತನೇ, ನಿಜ ಕ್ರೈಸ್ತನೇ, ನಿನ್ನ ಗುರಿ ಪರಲೋಕ ಆಗಿದೆ. ನಿನ್ನ ಬದುಕು ಯೇಸು ಆಗಿದ್ದಾರೆ. ನೀವು ಜೀವಿಸುವ ಜೀವಿತ ಕ್ರಿಸ್ತನು ನಿಮಗೋಸ್ಕರ ಸುರಿಸಲ್ಪಟ್ಟ ರಕ್ತದಿಂದ ತೊಳೆಯಲ್ಪಟ್ಟ ಹೊಸ ಜೀವಿತ ಆಗಿದೆ. ಕ್ರಿಸ್ತನೇ ನಿಮ್ಮಲ್ಲಿ ಜೀವಿಸುತ್ತಿದ್ದಾನೆಂದು ಪೌಲನು ಹೇಳ್ತಾನೆ. ಪ್ರತಿದಿನ ಬೆಳಗ್ಗೆ ಎದ್ದಾಗ ಪ್ರಿಯರೇ, ಯಾಕೆ ಈ ಲೋಕಕ್ಕೆ ನೀವು ಭಯಪಡುತ್ತೀರಿ? ಯಾಕೆ ಲೋಕಕ್ಕೆ ಒಳಗಾಗ್ತೀರಿ? ಲೌಕಿಕ ಆಕರ್ಷಣೆಗಳಿಗೆ ಸೆಳೆಯಲ್ಪಟ್ಟವರಾಗಿ ಯಾಕೆ ಲೋಕವನ್ನು ಅನುಸರಿಸುತ್ತೀರಿ? ಲೋಕಸ್ಥರು ನಮಗೆ ನಾವು ಅವರ ಮಾತು ಕೇಳ್ತಾ ಇಲ್ಲವೆಂಬುದಾಗಿ, ಅವರು ಹೇಳಿದಂತೆ ಮಾಡಿಲ್ಲವೆಂಬುದಾಗಿ, ನಮ್ಮನ್ನು ಬೆದರಿಸಿ ಭಯ ಹುಟ್ಟಿಸುತ್ತಾರೆಂಬುದಾಗಿ ಬಾಧೆಪಟ್ಟು ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ವಿರುದ್ಧ ಕಲ್ಪಿಸಲ್ಪಡುವ ಯಾವ ಆಯುಧವೂ ನಿಲ್ಲುವುದಿಲ್ಲವೆಂದು ಹೆಚ್ಚು ಕಡಿಮೆ ಪ್ರತಿದಿನ ಹೇಳ್ತಿದ್ದೇನೆ. ಯಾಕೆಂದರೆ ಒಬ್ಬ ಮನುಷ್ಯ ಈ ದಿನ ಮತ್ತೊಬ್ಬ ಮನುಷ್ಯನಿಗೂ ಸೈತಾನನಿಗೂ ಭಯಪಡ್ತಿದ್ದಾನೆ. ಆದರೆ ದೇವರನ್ನು ಅರಿತ ನಾವು ಯಾರಿಗೂ ಭಯಪಡೋದಿಲ್ಲ. ನಮ್ಮ ಕರ್ತನು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು? ತನ್ನ ಸ್ವಂತ ಮಗನನ್ನೇ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟಿರುವಾಗ ಸಮಸ್ತವನ್ನು ಯಾಕೆ ನಮಗೆ ಕೊಡೋದಿಲ್ಲ? ಕ್ರಿಸ್ತನ ಪ್ರೀತಿಯಿಂದ ಯಾರು ನಮ್ಮನ್ನು ಅಗಲಿಸಲಾರರು? ಮರಣವಾಗಲಿ, ಖಡ್ಗವಾಗಲಿ, ಅಧಿಕಾರವಾಗಲಿ, ಲೋಕವಾಗಲಿ, ಲೋಕದಲ್ಲಿರುವವುಗಳಾಗಲಿ ಯಾವುದು ನಮ್ಮನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಯೇಸುವನ್ನೇ ಆತುಕೊಂಡಿರಿ, ಆತನಿಗೋಸ್ಕರವೇ ಜೀವಿಸಿರಿ, ಆತನನ್ನೇ ಆಶ್ರಯಿಸಿರಿ. ಆತನ ಜೊತೆ ಇರುವಿಕೆನ ಹೊಂದಿಕೊಂಡಾಗ ಈ ಲೋಕದಲ್ಲಿ ಒಂದು ಪ್ರತ್ಯೇಕವಾದ ಜೀವಿತದಂತೆ ನಾವು ಬೆಳಗುತ್ತೇವೆ. ಕತ್ತಲೆಯಲ್ಲಿದ್ದ ಜನರಿಗೆ ನಾವು ಜ್ಯೋತಿರ್ಮಂಡಲಗಳಾಗಿರಬೇಕೆಂದು ದೇವರು ಕೋರುತ್ತಾರೆ. ಕತ್ತಲೆಯ ಜನರ ಮಧ್ಯದಲ್ಲಿ ನೀವು ಬೆಳಕಾಗಿ ಬದುಕಬೇಕೆಂದು ದೇವರು ಬಯಸುತ್ತಾರೆ. ಸುಳ್ಳಿನ ಲೋಕದಲ್ಲಿ ಸತ್ಯವೆನ್ನುವುದು ಈ ರೀತಿಯಾಗಿರುತ್ತೆ ಎಂದು ದೇವರು ನಿಮ್ಮ ಬದುಕಿನಿಂದ ತೋರಿಸಲಿಚ್ಛಯಿಸುತ್ತಾರೆ. ಪ್ರತಿಯೊಬ್ಬರು ಭಯಪಡುವುದಕ್ಕೆ ನಾವ್ಯಾಕೆ ಭಯಪಡಬೇಕು? ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರು ಆಕರ್ಷಿತರಾಗುವ ವಿಷಯದಲ್ಲಿ ನಾವ್ಯಾಕೆ ಆಕರ್ಷಿತರಾಗಬೇಕು? ನಮ್ಮ ದೃಷ್ಟಿ ಮೇಲಿರುವವುಗಳ ಮೇಲೆ ಇರಬೇಕು. ಈ ದೃಶ್ಯವಾಗಿರುವವುಗಳೆಲ್ಲವೂ ಅನಿತ್ಯವಾಗಿವೆ, ತಾತ್ಕಾಲಿಕವಾಗಿವೆ. ಅದೃಶ್ಯವಾದಂತಹ ಪರಲೋಕದ ಮಹಿಮೆ ನಮ್ಮ ಕಣ್ಣಿಗೆ ಕಾಣದಿದ್ದರೂ ಅದು ನಿತ್ಯವಾಗಿದೆ. ಅದಕ್ಕಾಗಿ ಕ್ರಿಸ್ತನಲ್ಲಿ ನೀವು ಎಬ್ಬಿಸಲ್ಪಟ್ಟಿರುವುದಾದರೆ ಮೇಲಿರುವವುಗಳ ಮೇಲೆ ಹೊರತು ಭೂಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ ಎಂದು ವಾಕ್ಯ ಹೇಳುತ್ತೆ. ಈ ಲೋಕದಲ್ಲಿನ ಪರಿಸ್ಥಿತಿಗಳನ್ನು ನಾವು ನೋಡುತ್ತಿರುವಾಗ, ಸಮಾಚಾರವನ್ನು ನಾವು ಕೇಳುತ್ತಿರುವಾಗ ಎಷ್ಟೋ ವಿಧವಾದ ಭಯಗಳು ನಮ್ಮನ್ನು ಆವರಿಸುತ್ತಾ ಇರುತ್ತವೆ. ಯುದ್ಧ ಸಮಾಚಾರಗಳು, ಬರಗಾಲ ಉಂಟಾಗುತ್ತೆ ಎಂಬ ಭಯ ಪ್ರಪಂಚವನ್ನೇ ನಡುಗಿಸಿ ಬಿಡುತ್ತಾ ಇದೆ. ಆದರೆ ನಾವು, ನಮ್ಮ ದೇವರ ರಾಜ್ಯ ಶಾಶ್ವತವಾದ ರಾಜ್ಯವಾಗಿದೆ.
ಆ ರಾಜ್ಯದಲ್ಲಿ ನಾವು ಯುಗಯುಗಗಳವರೆಗೂ ತಲತಲಾಂತರಕ್ಕೂ ವಾಸಿಸುತ್ತೇವೆಂಬ ಧೈರ್ಯ ಇರುವುದರಿಂದ ಇಹಲೋಕದ ರಾಜ್ಯಗಳು ಬಿದ್ದರೂ ಎದ್ದರು, ಪರಿಸ್ಥಿತಿಗಳು ಮಾರ್ಪಟ್ಟರು, ಶಾಶ್ವತ ರಾಜ್ಯವಾಗಿರುವ ಪರಲೋಕಕ್ಕೆ ನಾವು ಬಾಧ್ಯರಾಗಿದ್ದೇವೆ ಎಂದು ನೆನಪಿನಲ್ಲಿಟ್ಕೊಳ್ಳೋದಾದ್ರೆ, ಮೇಲಿನಿಂದ ಇಳಿದು ಬರುವ ಕರ್ತನಿಗಾಗಿ ಕಾದುಕೊಂಡಿರುವಂತಹ ಪರಲೋಕ ಬಾಧ್ಯರಾಗಿರಬೇಕೆನ್ನುವಂತಹ ನಂಬಿಕೆಯಿಂದ ಕಾದಿರುವುದಾದ್ರೆ ನಾವು ಧನ್ಯರು. ಅಂತಹ ಧನ್ಯತೆ ಕರ್ತನು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ನಾವು ಬಲಹೀನರೆಂದು, ಕೈಲಾಗದವರೆಂದು, ನಾವು ಏನೂ ಇಲ್ಲದವರೆಂದು, ನಮ್ಮ ಮಾತು ಯಾರೂ ಕೇಳ್ತಾ ಇಲ್ಲವೆಂಬ, ನಮಗೇನೂ ಇಲ್ಲವೆಂಬ ಚಿಂತೆ ನಮ್ಮಿಂದ ತೊಲಗಿಸಿ ಬಿಡಿರಿ. ನಾವು ಇಹಲೋಕಕ್ಕೆ ಸಂಬಂಧಪಟ್ಟವರಲ್ಲದ್ದರಿಂದ ಈ ಲೋಕ ನಮ್ಮ ಮಾತು ಕೇಳುವುದಿಲ್ಲವೆಂದು, ನಮ್ಮೊಳಗೆ ಇರುವಂತಹ ಕ್ರಿಸ್ತನು ಈ ಲೋಕದಲ್ಲಿರುವವನಿಗಿಂತಲೂ ಎಷ್ಟೋ ಹೆಚ್ಚಿನವನಾಗಿದ್ದಾನೆ. ಆದ್ದರಿಂದ ನಾವು ಜೀವಿಸುತ್ತೇವೆಂದು, ನಿರಂತರವೂ ದೇವರೊಂದಿಗೆ ಜೀವಿಸುತ್ತೇವೆ ಎಂಬ ನಿರೀಕ್ಷೆಯುಳ್ಳವರಾಗಿ, ಇಹಲೋಕದ ಹೋರಾಟಗಳಲ್ಲಿ, ಶ್ರಮೆಗಳಲ್ಲಿ ನಮ್ಮ ಕರ್ತನು ನಮ್ಮ ಸಂಗಡ ಇದ್ದಾನೆ ಎಂಬ, ನಮ್ಮ ಪಕ್ಷದಲ್ಲಿದ್ದು ನಮಗೆ ಜಯ ಕೊಡುತ್ತಾರೆ ಎಂಬ ಅನುಭವದಿಂದ ಮುಂದೆ ಸಾಗುವಂತೆ ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸ ನಮ್ಮೆಲ್ಲರೊಂದಿಗಿರಲಿ. ಆಮೇನ್. 8939731313ಗೆ ವಾಯ್ಸ್ ಮೆಸೇಜ್ ಇಲ್ಲವೇ ಒಂದು ಟೆಕ್ಸ್ಟ್ ಮೂಲಕ ವಾಟ್ಸಪ್ ಮಾಡಿರಿ. ನಿಮಗೋಸ್ಕರ ಪ್ರಾರ್ಥಿಸಲು ನಾವು ಸಿದ್ಧರಾಗಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಅದ್ಭುತ ಕಾರ್ಯ ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಅಲ್ಲಿಯವರೆಗೂ ದೇವರ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.